ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕಿರುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನಮ್ಮ ವಿಡಿಯೋಗಳನ್ನು ನೀವು ಮೊದಲು ವೀಕ್ಷಣೆ ಮಾಡ್ಬೋದು. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ PPL ರೇಷನ್ ಕಾರ್ಡ್ ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ಪರಿಷ್ಕರಣೆ ಮತ್ತು ಸರ್ಕಾರದ ವತಿಯಿಂದ ಪ್ರಾರಂಭ ಆಗಿರುವಂಥದ್ದು. ಕರ್ನಾಟಕ ಸರ್ಕಾರದ ಒಂದು PPL ರೇಷನ್ ಕಾರ್ಡ್ಗಳು ಮತ್ತು ಪರಿಷ್ಕರಣೆ ಮಾಡ್ತಾ ಇರುವಂಥದ್ದು. ಈ ಪರಿಷ್ಕರಣೆಯಲ್ಲಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ಒಂದು PPL ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇದ್ದರೂ ಕೂಡ ಕೆಲವೊಂದಿಷ್ಟು ತೊಂದರೆಗಳು, ತಾಂತ್ರಿಕ ದೋಷದಿಂದ ತೊಂದರೆಗಳು ಆಗಿ BPL ಕಾರ್ಡಿಂದ ಮತ್ತು APL ಕಾರ್ಡ್ಗೆ ಕನ್ವರ್ಟ್ ಆಗಿದೆ, ಅಂದರೆ ಬದಲಾವಣೆ ಆಗಿರುವಂಥದ್ದು. ಅದಕ್ಕಾಗಿ ಈ ರೇಷನ್ ಕಾರ್ಡ್ಗಳು, ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ಏನಾದರೂ BPLನಿಂದ APLಗೆ ಅಥವಾ ಪೂರ್ತಿ ರದ್ದಾಗಿಯೇ ಬಿಟ್ಟಿದ್ದರೆ ನೀವು ಯಾವ ರೀತಿ ತಿಳ್ಕೊಳ್ಳೋದು, ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಮೊಬೈಲ್ ಮೂಲಕವೇ ನಾನು ತೋರಿಸೋ ರೀತಿಯಲ್ಲಿ ನೀವು ಕೂಡ ಚೆಕ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಈ ಒಂದು ಪರಿಷ್ಕರಣೆ ಮಾಡಿದಂಥ ರೇಷನ್ ಕಾರ್ಡ್ಗಳು ಯಾವ ರೀತಿ ಏನು ಸ್ಟೇಟಸ್ ಇದೆ ಅದರ ಬಗ್ಗೆ ನೀವು ತಿಳ್ಕೊಳ್ಬೋದು. ಇಲ್ಲಿ ನೀವು ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನೋಡಿ, ಇಲ್ಲಿ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ahara.nic.in ಈ ಸರ್ವಿಸ್ ಅಂತ ಪೋರ್ಟಲ್ ಇದೆ. ಈ ವೆಬ್ಸೈಟ್ ನೀವು ಕ್ರೋಮ್ ಬ್ರೌಸರಲ್ಲಿ ಅಥವಾ ಯಾವುದೋ ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಈ ಸರ್ವಿಸ್ ಅಂತ ಬರುತ್ತೆ. ಈ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಸರ್ವಿಸಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ವೆಬ್ಸೈಟ್ ಬರುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಸರ್ವಿಸ್ ಮೇಲೆ ಇಲ್ಲಿ 3 ಡಾಟ್ಸ್ ಬರುತ್ತೆ. ಇದರಲ್ಲಿ ಬಂದು ನೀವು ನೇರವಾಗಿ ಇಲ್ಲಿ ನೋಡ್ಕೊಳ್ಬೋದು. ನೀವು ಈ ಸ್ಟೇಟಸ್ ಅಂತ ಇರುತ್ತೆ ನೋಡಿ, ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಿರಿ ಅಂತಂದ್ರೆ ಈ ರೀತಿಯಾಗಿ ಲಿಂಕ್ ಬರುತ್ತೆ. ಇಲ್ಲಿ DBT ಸ್ಟೇಟಸ್ನ ಇದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಲಿಂಕ್ ಓಪನ್ ಆಗುತ್ತೆ. ಯಾವುದಂತಂದರೆ ಬೆಂಗಳೂರು ಡಿವಿಷನ್ನು ಮತ್ತು ಮೈಸೂರು ಡಿವಿಷನ್ನು, ಕಲಬುರಗಿ ಡಿವಿಷನ್ನು, ಇವು 3ರಲ್ಲಿ ನೀವು ಯಾವ ಒಂದು ಲಿಂಕಿಗೆ ಸಂಬಂಧಪಟ್ಟವರು ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾದಂಥ ಮತ್ತೆ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮಗೆ ಲೈವ್ ಪ್ರೂಫ್ ಆಗಿ ಯಾವ ರೀತಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋದಂತ ನಾನು ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮತ್ತೆ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಇಲ್ಲಿ ಏನು ಮಾಡಬೇಕು, ಪಡಿತರ ಚೀಟಿ ವಿವರ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಲೈವ್ ಪ್ರೂಫ್ ಆಗಿ ಪಟ್ ಅಂತ ಹೇಳ್ಬಿಡ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಲೇಟ್ ಮಾಡೋದು ಬೇಡ. ಇಲ್ಲಿ ನೋಡಿ, ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಬರುತ್ತೆ ಇಂಗ್ಲೀಷ್ನಲ್ಲಿ, ಮತ್ತು ಕೆಳಗಡೆ ಪಡಿತರ ಚೀಟಿ ವಿವರ ಅಂತ ಕನ್ನಡದಲ್ಲಿ ಕೂಡ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ವಿತ್ OTP ಮತ್ತು ವಿತೌಟ್ OTP ಅಂತ 2 ಆಪ್ಷನ್ಸ್ ಇದೆ. ನಿಮಗೆ 2 ಆಪ್ಷನ್ಸಲ್ಲಿ ನಿಮಗೆ ಯಾವುದೇ ಈಸಿ ಅನ್ನಿಸುತ್ತೋ ಆ ಒಂದು ಸ್ಟೆಪ್ ನೀವು ಫಾಲೋ ಮಾಡ್ಬೋದು. ಇಲ್ಲಿ ವಿತ್ OTP ಅಂತಂದರೆ ನಿಮಗೆ ಮೊಬೈಲ್ ನಂಬರ್ ಲಿಂಕ್ ಇತ್ತು, ಸರಿಯಾಗಿ ನೀವು ಎಲ್ಲ ಕರೆಕ್ಟಾಗಿದೆ ರೇಷನ್ ಕಾರ್ಡ್ ಅಂತಂದರೆ OTP ಬರುತ್ತೆ. ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಫೋನಿಗೆ OTPನ ನೀವು ಎಂಟರ್ ಮಾಡಿ ನಿಮ್ಮ ಡೀಟೇಲ್ಸ್ನ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ವಿತೌಟ್ OTP ಅಂತಂದರೆ ನೀವು ಯಾವುದೇ OTP ಇಲ್ಲ, ನಮ್ಮ ಮೊಬೈಲ್ ನಂಬರ್ ಲಿಂಕ್ ಇಲ್ಲ, ಯಾವುದಕ್ಕೆ ನಮಗೆ ಸಮಸ್ಯೆ ಆಗುತ್ತೆ ಅಂತಂದರೆ ವಿತೌಟ್ OTPನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ವಿತೌಟ್ OTP ಮೂಲಕನೇ ತೋರಿಸ್ತೇನೆ ನೋಡಿ. ವಿತೌಟ್ OTP ಅದು ಹಾಕಿದ ತಕ್ಷಣ ಇಲ್ಲಿ ನಿಮಗೆ RC ನಂಬರ್ನ ಕೇಳುತ್ತೆ. RC ನಂಬರ್ ಅಂತ ಇಲ್ಲಿ ಡೀಟೇಲ್ಸ್, RC ಡೀಟೇಲ್ಸ್ನ ಹಾಕಬೇಕು. ಅಂದರೆ ನಿಮ್ಮ RC ಕಾರ್ಡ್ ನಂಬರ್ನ ಹಾಕಬೇಕು. ಅಂದರೆ ರೇಷನ್ ಕಾರ್ಡ್ ನಂಬರ್ ನೀವು ಹಾಕಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ನೋಡಿ, ಈ ಒಂದು ಬಾಕ್ಸಲ್ಲಿ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕು. ರೇಷನ್ ಕಾರ್ಡ್ ನಂಬರ್ ಹಾಕಿ ನೀವು ಡೈರೆಕ್ಟಾಗಿ ನೋಡಿ, ನಾನು ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಿಮ್ಗೆ ಮಾಹಿತಿನ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಈ ರೀತಿಯಾಗಿ ರೇಷನ್ ಕಾರ್ಡ್ ನಂಬರ್ ಹಾಕಿ ನೀವು ಇಲ್ಲಿ ಗೋ ಅನ್ನೋ ಒಂದು ಆಪ್ಷನ್ಸ್ ಇದೆ. ಗೋ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗೋ ಅನ್ನೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಪೂರ್ತಿ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಇಲ್ಲಿ ಓಪನ್ ಆಯಿತು. ಇಲ್ಲಿ ಮೊದಲಿಗೆ ಇಲ್ಲಿ ಏನಿರಬೇಕು ಸ್ಟೇಟಸ್ ಅಂದೆ ಅಂತಂದ್ರೆ KYC ಕೂಡ ಇಲ್ಲಿ ಡನ್ ಇದೆ. ಇಲ್ಲಿ ನೋಡಿ, RC ಪರಿಸ್ಥಿತಿ ಏನಿದೆ ಅನ್ನೋದು ಇಲ್ಲಿ ಆ್ಯಕ್ಟಿವ್ ಅಂತ ಇದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ RC ಟೈಪ್ ಯಾವ ರೀತಿ ಇದೆ, ನೀವು ಇಲ್ಲಿ ಕನ್ನಡದಲ್ಲಿ ಬೇಕಂತಂದರೆ ನೋಡ್ಕೊಳ್ಬೋದು ಸ್ನೇಹಿತರೆ. ಕನ್ನಡದಲ್ಲಿ ಅನುವಾದಿಸಿ ನೀವು ನೋಡ್ಬೋದು. ಕನ್ನಡದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಆದ್ಯತೆ ಕುಟುಂಬ ಸೀಮೆಎಣ್ಣೆಗೆ ಅರ್ಹತೆ ಆಗಿಲ್ಲ ಅಂತ ಬಂದಿದೆ. RC ಟೈಪ್ ಅಂದರೆ
ಆದ್ಯತೆ ಕುಟುಂಬ ಅಂತ ಬಂದಿದೆ. ಇದೇನಾದರೂ ನೀವು ಆ ರೇಷನ್ ಕಾರ್ಡ್ ಇಲ್ಲಿ ಚೇಂಜ್ ಆಗಿತ್ತು ಅಂತಂದರೆ APL ಅಂತೇಳಿ ಬದಲಾವಣೆ ಆಗಿ ಬಂದಿರುತ್ತೆ. ನೀವು ಕೂಡ ಈ ರೀತಿ ನೀವು ಮಾಹಿತಿನ ತಿಳ್ಕೊಳ್ಬೋದು. ಇನ್ನೂ ಹಲವಾರು ಮಾಹಿತಿನ ನೀವು ಇಲ್ಲಿ ತಿಳ್ಕೊಳ್ಬೋದು ಸ್ನೇಹಿತರೆ. ರೇಷನ್ ನೀವು ಪ್ರತಿ ತಿಂಗಳು ಎಷ್ಟು ರೇಷನ್ ಪಡಿತಾ ಇದ್ದೀರಿ, ಪ್ರತಿಯೊಂದು ಇಲ್ಲಿ ಏನಾದರೂ ನೀವು BPLಯಿಂದ APLಗೆ ಕನ್ವರ್ಟ್ ಆಗಿತ್ತು ಅಂತಂದರೆ ಇಲ್ಲಿ ಯಾರು ಬದಲಾಯಿಸಿದವರು ಅಂತ ಕೂಡ ಇಲ್ಲಿ ನಿಮಗೆ ತೋರಿಸಲಾಗುತ್ತದೆ. ಇಲ್ಲಿ ಬೇರೆ ನೀವು ಯಾರಾದರೂ ಇದು ರೇಷನ್ ಕಾರ್ಡ್ ನಿಮ್ಗೆ ಚೇಂಜ್ ಮಾಡಿದರು ಅಂತಂದ್ರೆ ಅವ್ರ ಹೆಸರು ಕೂಡ ಇಲ್ಲಿ ಬರುತ್ತೆ. ಬದಲಾಯಿಸಿದವರ ಹೆಸರು ಕೂಡ ಇಲ್ಲಿ ತೋರಿಸುವಂಥದ್ದು. ನಿಮ್ಮ ಒಂದು ರೇಷನ್ ಕೂಡ ಹಂಚಿಕೆನ ಇಲ್ಲೇ ನೀವು ತಿಳ್ಕೊಳ್ಬೋದು ಈಸಿಯಾಗಿ. ನಿಮ್ಮ ರೇಷನ್ ಕಾರ್ಡು ಅಲಾಟ್ಮೆಂಟ್ ಹಿಸ್ಟ್ರಿ ಹಂಚಿಕೆ ಮಾಹಿತಿ ಅಂತ ಬರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಇಲ್ಲಿ 2025 ಜನವರಿ ತಿಂಗಳ ಒಂದು ರೇಷನ್ ಕಾರ್ಡ್ ಅಲಾಟ್ ಆಗಿದೆ. ನಿಮ್ಮ ರೇಷನ್ ನಿಮಗೆ ಬಂದಿದೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಇಲ್ಲಿ ತೋರಿಸ್ತಾರೆ ನೋಡಿ. 2025 12 kg ಅಕ್ಕಿ ಮತ್ತು 8 kg ಜೋಳ ಬಂದಿದೆ ಅಂತ ಇನ್ಫಾರ್ಮೇಷನ್ ಅವರು ಆಹಾರ ಇಲಾಖೆಯಿಂದ ತೋರಿಸುವಂಥದ್ದು. ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಮೊಬೈಲ್ ಮೂಲಕವೇ ಎಷ್ಟು ರೇಷನ್ ಬರುತ್ತೆ ಮತ್ತು ನಮ್ಮ ರೇಷನ್ ಕಾರ್ಡ್ ಸ್ಥಿತಿ ಏನಿದೆ ಸ್ಥಿತಿಗತಿಗಳು ನೀವು ಪರಿಶೀಲನೆ ಮಾಡ್ಕೊಳ್ಬೋದು ನೀವು ಮನೆಯಲ್ಲೇ ಕೂತ್ಕೊಂಡು. ಈಜಿ ಸ್ಟೆಪ್ ಇದೆ ಸ್ನೇಹಿತರೆ. ಮತ್ತು ಸ್ನೇಹಿತರೆ, ಗ್ರಾಮೀಣ ಭಾಗದವರಿಗೆ ಯಾರಿಗೆ ಇರಲಿಕ್ಕೆ ಮನೆ ಇಲ್ಲವೋ ಅಥವಾ ಅವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಒಂದು ಜಾಗ ಇಲ್ಲ ಅಂಥವ್ರಿಗೂ ಕೂಡ ಇಲ್ಲಿ ಸಂಪೂರ್ಣವಾಗಿ ಒಂದು ಮಾಹಿತಿ ಇದೆ. ಅವರು ಕೂಡ ಈ ಮಾಹಿತಿನ ತಿಳ್ಕೊಂಡು ಸರ್ಕಾರದ ಕಡೆಯಿಂದ ಒಂದು ಬೆನಿಫಿಟ್ನ ಪಡ್ಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಈ ಯೋಜನೆ ಆಲ್ಮೋಸ್ಟ್ ತುಂಬ ಹೆಸರು ಮಾಡಿರುವಂಥದ್ದು PM ಆವಾಸ್ ಯೋಜನೆ, ಅಂದರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಈ ಯೋಜನೆ. ಈ ಯೋಜನೆ ತುಂಬ ದಿನದಿಂದ ಜನರಿಗೆ ಸಿಕ್ಕಿರಲಿಲ್ಲ. ಈ ಯೋಜನೆ ಈಗ ಮತ್ತೊಮ್ಮರು ಜಾರಿಗೆ ಬಂದಿದೆ. ಅಂದರೆ ಈಗ ಅದು ಒಂದು ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆ ಆರಂಭ ಆಗಿದೆ. 2024ರಲ್ಲೇ ಆರಂಭ ಆಗಿರುವಂಥದ್ದು. ಅದು ನಾನು ಪ್ರತಿ ಒಂದು ಮಾಹಿತಿ ಕೊಡುವಂಥ ಸಂದರ್ಭದಲ್ಲಿ ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ವಿಡಿಯೋನು ಕೂಡ ಮಾಡಿದ್ದೀನಿ. ಆದರೆ ಇಲ್ಲಿ ಇನ್ನೂ ತುಂಬ ಜನರು ಒಂದು ಅಪ್ಲಿಕೇಶನ್ ಹಾಕುವಲ್ಲಿ ವಿಳಂಬ ಆಗ್ತಾಯಿದೆ. ಅಪ್ಲಿಕೇಶನ್ ಸಲ್ಲಿಸ್ತಿಲ್ಲ. ಯಾಕೋ ಅದ್ರ ಮೇಲೆ ಒಂದು ಭರವಸೆ ಇಲ್ಲೋ ಏನೋ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ತುಂಬ ಜನರು ಆ ವಿಡಿಯೋನೂ ನೋಡಿಲ್ಲ. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಆ ವಿಡಿಯೋದ ಬಗ್ಗೆ ಮಾಹಿತಿ ಇಲ್ಲಿ ತಿಳಿಸೋಣ ಅಂತ, ಆ ಯೋಜನೆ ಬಗ್ಗೆ ಮಾಹಿತಿ ತಿಳಿಸೋಣ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಗ್ರಾಮೀಣ ಭಾಗದಲ್ಲಿ ಮತ್ತು ನಗರ ಪ್ರದೇಶದವರು ಮತ್ತು ಗ್ರಾಮೀಣ ಪ್ರದೇಶದವರು ಇಬ್ಬರು ಕೂಡ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಈಗ 2025 ಶುರುವಾಗಿರೋದ್ರಿಂದ 2025ರಲ್ಲಿ ಕೂಡ 2025ರಲ್ಲಿ ಕೂಡ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. 2025ರಲ್ಲಿ ಈಗ ಜನವರಿ ತಿಂಗಳಲ್ಲಿ ಯಾವಾಗ ಬೇಕಾದರೂ ಈ ಒಂದು ಸ್ಥಗಿತ ಮಾಡ್ಬೋದು ಯೋಜನೆ. ಅದಕ್ಕಾಗಿ ಆದಷ್ಟು ಅಪ್ಲಿಕೇಶನ್ ಯಾರು ಇನ್ನೂ ಹಾಕಿಲ್ಲ, ಮನೆ ಇಲ್ಲದಂಥವರು ಮತ್ತು ಬಾಡಿಗೆ ಮನೆಯಲ್ಲಿ ಇರುವಂಥವರು ಮತ್ತು ಮನೆ ಕಟ್ಟಿಕೊಳ್ಳಲಿಕ್ಕೆ ಯಾರಿಗೂ ಒಂದು ಇರೋದಿಲ್ಲ, ಅವ್ರ ಹತ್ರ ಹಣ ಇರೋದಿಲ್ಲ, ಸರ್ಕಾರದಿಂದ ಸಬ್ಸಿಡಿ ಸಿಗ್ತಾ ಇದೆ. 2 ಲಕ್ಷದ ಅಥವಾ 3 ಲಕ್ಷ ಸಬ್ಸಿಡಿ ಸಿಗ್ತಾ ಇರುವಂಥದ್ದು. ಈ ಯೋಜನೆ ಮೂಲಕ ನೀವು ಕೂಡ ಅರ್ಜಿನ ಸಲ್ಲಿಸಿ ನಿಮ್ಮ ಮನೆಗಳನ್ನು ಪಡ್ಕೊಳ್ಬೋದು. ಅರ್ಜಿ ಸಲ್ಲಿಸೋದು ಈಸಿಯಾಗಿದೆ. ಮೊಬೈಲ್ನಲ್ಲೇ ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ಗೊತ್ತಿಲ್ಲ ಅಂತಂದರೆ ಅರ್ಜಿ ಸಲ್ಲಿಸುವಂಥ ಒಂದು ಮಾಹಿತಿನ ನಾನು ಇಲ್ಲಿ ಐಕಾರ್ಡಲ್ಲಿ ಹಾಕಿರ್ತೀನಿ, ಇಲ್ಲ ಲಾಸ್ಟಲ್ಲಿ ಸ್ಕ್ರೀನ್ ಎಂಡಲ್ಲಿ ಹಾಕಿರ್ತೀನಿ. ಇಲ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಮೇಲ್ಗಡೆ ಬರ್ತಾ ಇದೆ ನೋಡಿ, ಆ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಆ ವಿಡಿಯೋನ ನೋಡಿ ಅಪ್ಲಿಕೇಶನ್ನ ಹಾಕ್ಬೋದು. ಸಂಪೂರ್ಣವಾಗಿ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಓಪನ್ ಆಗುತ್ತೆ ಸ್ನೇಹಿತರೆ. ಆ ಒಂದು ಕಾಪಿನ ನೀವು ತೆಗೆದಿಟ್ಕೊಂಡು ನೀವು ಮನೆಗೆ ಒಂದು ಸಬ್ಸಿಡಿ ಮನೆ ಅಪ್ರೂವಲ್ ಯಾವಾಗ ಆಗುತ್ತೋ ಪಂಚಾಯತಿಗೆ ಲಿಸ್ಟ್ ಬರುತ್ತೆ. ಆ ಸಂದರ್ಭದಲ್ಲಿ ನಿಮಗೆ ಆ ಅಪ್ಲಿಕೇಶನ್ ಯೂಸ್ ಆಗುತ್ತೆ. ಅಪ್ಲಿಕೇಶನ್ ಏನು PDF ಮುಖಾಂತರ ನೀವು ಡೌನ್ಲೋಡ್ ಆದರೂ ಮಾಡ್ಕೊಳ್ಳಿ ಮತ್ತು ಪ್ರಿಂಟೌಟ್ ಆದರೂ ತೆಗೆದುಕೊಳ್ಳಿ. ಮುಂದೆ ಒಂದಿನ ನಿಮ್ಮ ಗ್ರಾಮ ಪಂಚಾಯತಿಗೆ ಲಿಸ್ಟ್ ಬಂದಂಥ ಸಂದರ್ಭದಲ್ಲಿ ನಿಮಗೆ ಆ ಲಿಸ್ಟ್ ಇತ್ತು ಅಂತಂದರೆ ಗ್ರಾಮ ಪಂಚಾಯತಿಗೆ ತೋರಿಸಿ
ಇದೇ ನನ್ನ ಹೆಸರು ಅಂತ ಹೇಳಿಕೊಳ್ಳಲಿಕ್ಕೆ ತುಂಬ ಜನರು ಬೇರೆ ಬೇರೆ ಒಂದು ಮಾಹಿತಿ ಇರುತ್ತೆ. ಹಾಗಾಗಿ ನಮ್ಮದು ನಿಮ್ಮದು ಅಂತ ಕಚ್ಚಾಡುವಂಥ ಒಂದು ಸಂದರ್ಭ ಬಂದಿರುತ್ತೆ. ಹಾಗಾಗಿ ಅಪ್ಲಿಕೇಶನ್ ಸಲ್ಲಿಸಿದಂಥ ಅಪ್ಲಿಕೇಶನ್ ನಿಮ್ಮ ಹತ್ರ ಇರಲಿ, ಯಾವುದೇ ಕಾರಣಕ್ಕೂ ಅದು ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಈ ಒಂದು ಏನು ಒಂದು ಪಿ ಎಮ್ ಆವಾಸ್ ಯೋಜನೆ ಇದೆ, ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಆಗಿಂದಾಗೆ ಈ ಯೋಜನೆ ಅಪ್ರೂವಲ್ ಆಗೋದಿಲ್ಲ. ಒಂದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಒಂದು 5-6 ತಿಂಗಳು ಆಗ್ಬೋದು. ಪ್ರತಿಯೊಂದು ಅಪ್ಲಿಕೇಶನ್ ಕೂಡ ಇಲ್ಲಿ ಅಪ್ರೂವಲ್ ಆಗುತ್ತೆ. ಇಲ್ಲಿ ಮಹಿಳೆಯರಿಗೆ ಮೊದಲ ಆದ್ಯತೆ ಇರುತ್ತೆ. ಮಹಿಳೆಯರು ಅಪ್ಲಿಕೇಶನ್ ಹಾಕ್ಬೋದು. ಮಹಿಳೆಯರು ಅರ್ಜಿನ ಸಲ್ಲಿಸಿ ಇದರ ಒಂದು ಬೆನಿಫಿಟ್ನ ಪಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಅಪ್ಲಿಕೇಶನ್ ನೀವು ಸಲ್ಲಿಸ್ಬೇಕಂತಂದರೆ ನೀವು ಯಾವುದೇ ಒಂದು ಸ್ಕೀಮ್ ಮುಖಾಂತರ ಮನೆಯನ್ನು ಪಡ್ಕೊಂಡಿರಬಾರ್ದು. ಕರ್ನಾಟಕ ಸರ್ಕಾರದಿಂದ ಆಗಿರ್ಬೋದು, ಭಾರತ ಸರ್ಕಾರದಿಂದ ಆಗಿರ್ಬೋದು, ಯಾವ ಯೋಜನೆ ಮೂಲಕ ನೀವು ಮನೆಯನ್ನು ಮೊದಲು ಅರ್ಜಿ ಸಲ್ಲಿಸಿ ಪಡ್ಕೊಂಡಿರ್ಬಾರ್ದು. ಹಾಗಾದರೆ ನಿಮಗೆ ಈ ಅಪ್ಲಿಕೇಶನ್ ಬರುತ್ತೆ. ಮತ್ತು ಈ ಅಪ್ಲಿಕೇಶನ್ ಅರ್ಜಿನ ಹಾಕಬೇಕು ಅಂತಂದ್ರೆ ನಿಮ್ಗೆ ದಾಖಲಾತಿಗಳು ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಒಂದು ಅಪ್ಲಿಕೇಶನ್ ಯಾರ ಹೆಸರಿಂದ ಹಾಕ್ತಾರೆ ಅವರ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಮತ್ತು ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುವಂಥದ್ದು. ಇಲ್ಲಿ ಇಷ್ಟು ದಾಖಲೆಗಳಿತ್ತು ಅಂತಂದ್ರೆ, ಮತ್ತು ಮನೆಯದ ಒಂದು ಜಾಗದ ನಂಬರ್ ಕೂಡ ಬೇಕಾಗುತ್ತೆ. ಮನೆ ಪ್ರಾಪರ್ಟಿ ಸಂಖ್ಯೆ ಮತ್ತು ಪ್ರಾಪರ್ಟಿ ಜಾಗದ ಒಂದು ದಾಖಲೆಗಳು ನಿಮ್ಮ ಹತ್ರ ಇರಲೇಬೇಕು. ಇತ್ತು ಅಂತಂದರೆ ನೀವು ಈಸಿಯಾಗಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕಿ ಈ ಒಂದು ಪಿ ಎಮ್ ಆವಾಸ್ ಯೋಜನೆಯ ಒಂದು ಲಾಭನ ಪಡ್ಕೊಳ್ಬೋದು ಸ್ನೇಹಿತರೆ. ಏನು ನಿಮ್ಮ ಹತ್ರ ಜಾಗ ಇತ್ತು ಮನೆ ಕಟ್ಕೊಳ್ಳಿಕ್ಕೆ ಅಂತಂದರೆ, ಇಲ್ಲಿ 3 ವಿಂಗಡ ಇದೆ, 3 ಸ್ಟೆಪ್ ಇದೆ, 3 ಒಂದು ರೀತಿಯಾಗಿದೆ. ಮನೆ ಇದ್ದು ಕೂಡ ಒಂದು ಏನಾದರೂ ಹಳೆ ಆಗಿತ್ತು, ಅದು ರಿಪೇರಿಗಾಗಿ ಕೂಡ ಅರ್ಜಿನ ಸಲ್ಲಿಸ್ಬೋದು. ಮತ್ತು ನಮಗೆ ಜಾಗನೂ ಇಲ್ಲ ಮನೆ ಕಟ್ಕೊಳ್ಳಿಕ್ಕೆ, ಮತ್ತು ಮನೆಯೂ ಕೂಡ ಇಲ್ಲ, ನಾನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂತಂದರೆ ಅವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ನನಗೆ ಜಾಗ ಇದ್ದು ಮನೆ ಕಟ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅಂತಂದರೆ ಅವರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಇಲ್ಲಿ 3 ರೀತಿಯಾಗಿ ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ. ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಇನ್ನೂ ಕೂಡ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ಅಪ್ಲಿಕೇಶನ್ ಸಲ್ಲಿಸುವಂಥ ಇನ್ನೊಂದು ವಿಡಿಯೋನು ಕೂಡ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಕಮೆಂಟ್ ಮಾಡಿ ಏನಾದರೂ ಸಮಸ್ಯೆ ಆದಲ್ಲಿ. ಅದಕ್ಕಾಗಿ ಈ ವಿಡಿಯೋನ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ